ಚಿಕ್ಕಪ್ಪ, ನಂದು MBA ಕಂಪ್ಲೀಟ್ ಆಯಿತು. ಹ್ಞೂ ಎಲ್ಲ ಪಾಸ್ ಆಗಿದಾವ? ಹಾಂ ಚಿಕ್ಕಪ್ಪ, 90+ ಆಗಿದೆ ಸ್ಕೋರು. ಎಲ್ಲ ಅವನು 90+ ತೆಗಿತಾನೆ ಬಿಡ. ಹಾಂ ಚಿಕ್ಕಪ್ಪ, ಜಾಬ್ ಹುಡುಕ್ತಾ ಇದ್ದೆ. ನಿಮ್ಮ ಕಂಪ್ನಿಲಿ ಯಾವುದಾದ್ರೂ ಜಾಬ್ ಸಿಗ್ಬೋದಾ? ಯಾವ ಇಲ್ಲ ಕಣ, ಅಲ್ಲಿರೋರ್ಗೆ ಕೆಲಸ ಇಲ್ಲ. ಆಫೀಸ್ನಲ್ಲಿ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡಿ ಎದ್ದು ಬರ್ತೀವಿ. ಕೇಳಿ ನೋಡು ಚಿಕ್ಕಪ್ಪ, ತುಂಬ ಅಲಿತಿದ್ದೀನಿ ಕೆಲಸಕ್ಕೋಸ್ಕರ. ಎಲ್ಲರೂ ಅಲಿಬೇಕಪ್ಪ ಕೆಲಸ ಬೇಕಂದ್ರೆ. ನಾನು ಎಷ್ಟು ಅಲ್ದಿದ್ದೀನಿ ಗೊತ್ತಾ ಈ ಕೆಲಸ ತಗೊಳಕ್ಕೆ. ಚಿಕ್ಕಪ್ಪ, ನಿಮ್ಮ ಅಣ್ಣನ ಮಗ ಅಂತ ಒಂದು ಮಾತು ಕೇಳಿ ನೋಡು ಚಿಕ್ಕಪ್ಪ, ಕೊಡ್ಬೋದೇನೋ? ಅವ್ಯಾವ ನಡೆಯಲ್ಲಪ್ಪ ಅಲ್ಲಿ. ಬೇರೆ ಯಾವುದಾದ್ರೂ ಇದ್ರೆ ಹೇಳ್ತೀನಿ ಬಿಡು. ನಿಮ್ಮ ಮ್ಯಾನೇಜರಿಗೆ ಒಂದು ಮಾತು ಕೇಳಿ ನೋಡು ಚಿಕ್ಕಪ್ಪ, ಯಾವುದಾದ್ರೂ ಖಾಲಿ ಇದಾವೇನೋ? ನಾನಲ್ಲಿ HR ಮ್ಯಾನೇಜರ್ ಕಣೋ. ಯಾವ ಕೆಲಸ ಖಾಲಿ ಆದರೂ ಫಸ್ಟ್ ನನಗೆ ಗೊತ್ತಾಗೋದು. ಮೊನ್ನೆ ಬೋರ್ಡಿಂದ ಸರ್ಕ್ಯುಲರ್ ಬಂದಿದೆ, ನಿಮ್ಮ ಆಫೀಸ್ನಲ್ಲಿ ಜಾಸ್ತಿ ಕೆಲಸ ಇರಲ್ಲ, ಒಂದು 4 ಜನನ ತೆಗೀರಿ ಅಂತ. ಕೆಲಸ ಜಾಸ್ತಿ ಇಲ್ಲದೇ 4 ಜನ MBA ಓದೋರು ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಚಿಕ್ಕಪ್ಪ. ಯಾವ ಅಡ್ವರ್ಟೈಸ್ಮೆಂಟು? ನಾನು ಜಾಬ್ ಪ್ರೊವೈಡರ್ ವೆಬ್ಸೈಟ್ಗೆ ರಿಜಿಸ್ಟರ್ ಆಗಿದ್ದೀನಿ, ಅದರಲ್ಲಿ ತೋರಿಸುತ್ತೆ. ನಿಮ್ಮದು ಗ್ರೀನ್ ಫೈನಾನ್ಸ್ ಕಂಪ್ನಿ ತಾನೇ? ನಿನ್ನೆ ಬೆಳಗ್ಗೆನೆ 4 ಜನ MBA ಓದೋರು ಬೇಕು ಅಂತ ಅದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅವೆಲ್ಲ ಫೇಕ್ ಕಣ. ಎಜುಕೇಟೆಡ್ ಆಗಿ ನೀನು ಅವನ್ನೆಲ್ಲ ನಂಬ್ತೀಯಲ್ಲ. ನಾನೇನು ದಡ್ಡ ಅಲ್ಲ ಚಿಕ್ಕಪ್ಪ, ವೆರಿಫೈಡ್ ವೆಬ್ಸೈಟ್ ಇದು. ನಮ್ಮೇಲಿರೋ ಹೊಟ್ಟೆ ಕಿಚ್ಚನ ಸ್ವಲ್ಪ ಕಡಿಮೆ ಮಾಡ್ಕೋ ಚಿಕ್ಕಪ್ಪ. ನಾನೇನು ಕೆಲ್ಸಕ್ಕೆ ಹೋಗ್ಬಿಟ್ಟು ನಿನಗಿಂತ ಜಾಸ್ತಿ ಉದ್ಧಾರ ಆಗ್ಬಿಡಲ್ಲ. ಏನಂದೆ? ಹೌದು, ನಮ್ಮ ಕಂಪ್ನಿಲಿ ಯಾವ ಕೆಲಸ ಖಾಲಿ ಆದರೂ ಫಸ್ಟ್ ನನಗೆ ಗೊತ್ತಾಗೋದು ಅಂತಂದೆ. ಇಲ್ಲಿ ನೋಡಿದ್ರೆ 4 ಜನ MBA ಓದೋರು ಬೇಕು ಅಂತ ಅಪ್ಡೇಟ್ ಮಾಡಿದ್ಯಾ. ನಾನು ಕೇಳಿದ್ರೆ ಯಾವ ಕೆಲಸನೂ ಖಾಲಿ ಇಲ್ಲ ಅಂತೀಯ. ಇದನ್ನು ಹೊಟ್ಟೆ ಕಿಚ್ಚು ಅಂತ ಇನ್ನೇ ನನ್ಬೇಕು. ಹೇ ಹೋಗ, ನಮ್ಮ ಆಫೀಸ್ ಕೆಲಸ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ಹೋಗ. ನನ್ನ ಕೆಪಾಸಿಟಿ ಬಗ್ಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ನೀನು ಯಾರೂ ಅಲ್ಲ ಚಿಕ್ಕಪ್ಪ. ಕೆಲಸ ಕೊಡ್ಸೋಕ್ಕಾಗಲ್ಲ ಅಂತ ಡೈರೆಕ್ಟ್ ಹೇಳು. ಹೇ ಕೊಡ್ಸಲ್ಲ, ಹೋಗ. ನಮ್ಮ ಅಪ್ಪನ ತಮ್ಮ ಅಂತ ನಾನು ನಿನ್ನ ಹತ್ರ ಬಂದೆ, ಆದರೆ ನೀನು ಒಂದು ಸರಿನೂ ಮಾತುಗಾದರೂ ಅಣ್ಣ ಹೇಗಿದ್ದಾರೆ ಅಂತ ಕೇಳಲಿಲ್ಲ. ಇರಲಿ, ಅವಾಗಲೇ ಏನೋ ಅಂದೆ ಅಲ್ಲ, ಹೀಗೆಲ್ಲ 90+ ಸ್ಕೋರ್ ಮಾಡ್ತಾರೆ ಅಂತ. ನಿನ್ನ ಮಗ ಎಷ್ಟು ಮಾಡಿದ್ದಾನೆ ಸ್ಕೋರ್ನ? 45. ನಾನೇ ಪುಟ್ಟ ನೋಡಿದ್ದವನ ರಿಸಲ್ಟ್ನ, ಗೊತ್ತು. ಅಮ್ಮ, ಏನನ್ನೋ? ನೀನು ಹೋಗಿ ಹೋಗಿ ಅವನ ಹತ್ರ ಕಳಿಸಿದ್ಯಲ್ಲ. ಏನಂದ? ಇಲ್ಲಮ್ಮ, ಅವ್ರ ಕಂಪ್ನಿಲಿ ಕೆಲಸ ಖಾಲಿ ಇದಾವೆ, ನನಗೆ ನೆನ್ನೆ ನೋಟಿಫಿಕೇಶನ್ ಬಂತು, ಆದರೂ ಇಲ್ಲ ಅಂತ ನನ್ನ ಮಗ. ಹೌದಾ? ಎಷ್ಟು ಸುಳ್ಳು ಹೇಳ್ತಾನಂದ್ರೆ ಅವ್ರ ಆಫೀಸಲ್ಲಿ ಕೆಲಸನೇ ಇಲ್ವಂತೆ, ಇರೋರ್ನೂ ತೆಗಿತಾ ಇದಾರಂತೆ. ಹೌದಾ? ಅವನಿಗೆ ಯಾಕೆ ಬಂತಿಂತ ಬುದ್ಧಿ? ಅವನಿಗೆ ಯಾವಾಗಮ್ಮ ಒಳ್ಳೆ ಬುದ್ಧಿ ಇತ್ತು? ಅಪ್ಪನಿಗೆ ಹಿಂಗಾಗಿರೋದು ಅವನಿಗೆ ಗೊತ್ತು ತಾನೆ. ಅಲ್ಲಿಗೆ ಹೋದಾಗ ಮಾತಿಗಾದ್ರೂ ಅಣ್ಣ ಹೇಗಿದ್ದಾರೆ ಅಂತ ಬಾಯಿಗೆ ಬರಲಿಲ್ಲ ಅವನಿಗೆ. ನಾವೆಲ್ಲಿ ಸಹಾಯ ಕೇಳ್ತೀವಿ ಅಂತ. ಹೋಗ್ಲಿ ಬಿಡಪ್ಪ, ಅವನ್ ಕರುಣೆ ಯಾರಿಗ್ ಬೇಕು? ನನಗೂ ಬೇಕಾಗಿಲ್ಲ ಅವನ ಕರುಣೆ. ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಅಪ್ಪ ಚೆನ್ನಾಗಿದ್ದಾಗ ಯಾವಾಗ್ಲೂ ಇಲ್ಲೇ ಬಿದ್ದಿರ್ತಿದ್ದ, ವಾರದಲ್ಲಿ 3 ದಿನ ನಮ್ಮನೇಲಿ ಟಿಫನ್ ಮಾಡ್ತಿದ್ದ. ಈಗ ಯಾಕೆ ಬರ್ತಿಲ್ಲ? ನಮ್ ಸುಖಕ್ಕೆ ಬಂದವರು ಕಷ್ಟಕ್ಕೂ ಬರಬೇಕು, ಇಲ್ಲಾಂದ್ರೆ ಸುಖದಲ್ಲೂ ಭಾಗಿಯಾಗಕ್ಕೆ ಹೋಗ್ಬಾರ್ದು. ಅವಂದ್ ಬಿಡ, ಕಂಪ್ನಿಯವರೇ ಕೆಲ್ಸದವ್ರು ಬೇಕು ಅಂತ ಮೆಸೇಜ್ ಹಾಕಿದ್ದಾರೆ ಅಂದ್ಯಲ್ಲ, ನೀನೇ ಡೈರೆಕ್ಟ್ ಆಗಿ ಹೋಗಿ ಕೆಲ್ಸ ಕೇಳು. ಅವನಿರೋ ಕಂಪ್ನಿಲಿ ಅವನಾದ್ರೂ ನೆಮ್ಮದಿ ಕೆಲಸ ಮಾಡೋಕ್ಕಾದ್ರೂ ಆಗುತ್ತಾ? ಅದು ಅಲ್ಲದೆ ನಾನಲ್ಲಿ ಹೋದಾಗ ನನಗೆ ಇಂಟರ್ವ್ಯೂ ಮಾಡೋದೇ ಅವನು, ಯಾಕಂದ್ರೆ ಅವನೇ ಅಲ್ಲಿ HR ಮ್ಯಾನೇಜರು. ನಮ್ಮನ್ ಕಂಡ್ರೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಪಡೋನು ನನಗೆ ಕೆಲಸ ಕೊಡ್ತಾನ? ಅಷ್ಟಲ್ದೆ ಹೇಳ್ತಾರ ನಮ್ಮವರೇ ನಮಿಗಾಗಲ್ಲ ಅಂತ. ಅಲ್ವಾ? ನೀನು ಮತ್ತೂ ಕೇಳು ಅಂತೀಯ.